ಸರ್, ಈಗ KN ರಾಜಣ್ಣ ಅವರು ರಾಹುಲ್ ಗಾಂಧಿ ಅವರಿಗೆ ನಿರಂತರವಾಗಿ ಪತ್ರ ಬರೀತಾ ಇದ್ದಾರೆ. ಈಗ ಹೊಸದೊಂದು ಪತ್ರ ಬರೆದಿದ್ದಾರೆ. BLOಗಳನ್ನ ನೇಮಕ ಮಾಡೋದು DK ಶಿವಕುಮಾರ್ ಅವರು. BLOಗಳು ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ರಾಜ್ಯದಲ್ಲಿ ಇನ್ನೂ 8-10 ಸೀಟು ನಾವು ಗೆಲ್ತಾ ಇದ್ವಿ. ಸೊ ಇದೇ ರೀತಿ ಬೇರೆ ರಾಜ್ಯಗಳಲ್ಲೂ ಕೂಡ ಆಗಿದ್ರೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬರೋ ಪ್ರಶ್ನೆನೇ ಹುಡ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ. ಅಲ್ಲಿಗೆ ಪರೋಕ್ಷವಾಗಿ KPCC ಅಧ್ಯಕ್ಷರು ಸಮರ್ಥವಾಗಿ ತಮ್ಮ ಕೆಲಸವನ್ನ ಮಾಡಿಲ್ಲ ಅನ್ನೋ ತರದಲ್ಲಿ ಅವರು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈಗ ಪಾರ್ಲಿಮೆಂಟ್ ಚುನಾವಣೆಯ ಏನು ರಿಸಲ್ಟ್ಸ್ ಬಂತು, ಆದ ನಂತರ ಮಧುಸೂದನ್ ಮಿಸ್ತ್ರಿ ಅವರ ನಾಯಕತ್ವದಲ್ಲಿ ಒಂದು ಕುಲಂಕುಷವಾದ ವಿಚಾರಣೆ ನಡೆದಿದೆ. ನಾವೆಲ್ಲ ಏನೇನು ನಡೆದಿದೆ ಅನ್ನೋದನ್ನ ಮಧುಸೂದನ್ ಮಿಸ್ತ್ರಿ ಅವರಿಗೆ ಆದ್ರಿಂದ ಚುನಾವಣೆ ಬಂದಿರತಕ್ಕಂಥ ಫಲಿತಾಂಶ ಅದರ ಬಗ್ಗೆ ವಿಶ್ಲೇಷಣೆ ಮಾಡಬೇಕಾದ್ರೆ ಅದು ಮಧುಸೂದನ್ ಮಿಸ್ತ್ರಿ ಅವ್ರು ಮಾಡಬೇಕು, ಮತ್ತೆ AICC ಅವ್ರು ಮಾಡಬೇಕು. ರಾಜಣ್ಣ ಅವರು ಅವರ ಅನಿಸಿಕೆಗಳನ್ನ ಹೇಳಿದ್ದಾರೆ. ಪ್ರಜಾಪ್ರಭುತ್ವದೆಲ್ಲ ನಡೆಯುತ್ತೆ, ಫ್ರೀಡಮ್ ಆಫ್ ಸ್ಪೀಚ್. ಅಲ್ಲ, ನೀವು ಪ್ರಮುಖವಾಗಿ ಪ್ರಸ್ತಾವ ಮಾಡ್ತಾ ಇರೋದು ವೋಟ್ ಚೋರಿ ಬಗ್ಗೆ. ದೇಶಾದ್ಯಂತ ಆ ವೋಟ್ ಚೋರಿ ಬಗ್ಗೆನೇ ಪ್ರಸ್ತಾಪ ಮಾಡಿದಾರಲ್ಲ. ಚೋರಿ ಅದು ವಿಚಾರ ಬೇರೆ, BLA ಬೇರೆ. ಅವ್ರು ಏನ್ ಪತ್ರದಲ್ಲಿ ಬರೆದಾರೆ ಅಂತ ನಾನು ನೋಡಿಲ್ಲ. ನೋಡಿದ್ಮೇಲೆ ಅದ್ರ ಬಗ್ಗೆ ನಾನು ಸರ್, ಈಗ DK ಶಿವಕುಮಾರ್ ಅವರು CM ಸಿದ್ದರಾಮಯ್ಯ ಅವರ ಜೊತೆ ಜಾರಕಿಹೊಳಿ ಆಗಿರ್ಬೋದು, ರಾಜಣ್ಣ ಆಗಿರ್ಬೋದು, ಫ್ರೀಡಮ್ ಪಾರ್ಕ್ ಅಲ್ಲಿ ಭೇಟಿ ಮಾಡಿದ್ದೆ. ಇದು ರಾಜಕೀಯದ್ದು ಏನು ಅಲ್ಲ, ಪಕ್ಷದ ಕಾರ್ಯಕ್ರಮ. ಅವರು 2 ಸ್ಥಾನದಲ್ಲಿ ಇದ್ದಾರೆ. ಒಂದು PCC ಅಧ್ಯಕ್ಷರು ಇದ್ದಾರೆ, ಡೆಪ್ಟಿ ಚೀಫ್ ಮಿನಿಸ್ಟರ್ ಇದ್ದಾರೆ. 2 ಸ್ಥಾನದಲ್ಲಿ ಇರುವಾಗ ಯಾವ್ದಾದ್ರು ಒಂದು ಸ್ಥಾನದ ಉಪಯೋಗ ಮಾಡ್ಕೊಂಡು ಭೇಟಿ ಆಗ್ತಾ ಇರ್ತೀವಿ ಅಷ್ಟೇ ವಿನ ಅದ್ರಲ್ಲಿ ರಾಜಕೀಯ ವಿಶ್ಲೇಷಣೆ ಇಲ್ಲ. ಇನ್ನು ಭೇಟಿ ಆಗ್ತಿರೋ ಸಮಯ ನೋಡಿದ್ರೆ ಬಹುಶಃ ಬೆಂಬಲ ಕೇಳ್ತಿದ್ರ ತೆರೆಮರೆಯಲ್ಲಿ ಸಿದ್ದರಾಮಯ್ಯ ಅವ್ರ ಜೊತೆಗಿರೋ ನಾಯಕರನ್ನ. ಬೆಂಬಲ ಕೇಳೋದು ಸಿದ್ದರಾಮಯ್ಯನವ್ರ ಕಡೆನೂ ಯಾರು ಇಲ್ಲ, ಶಿವಕುಮಾರ್ ಕಡೆನೂ ಯಾರು ಇಲ್ಲ. ಎಲ್ಲ ಕಾಂಗ್ರೆಸ್ ಪಕ್ಷದ ಕಡೆ ಇರೋರು. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅದೇ ತೀರ್ಮಾನ ಬಹಳ ಮುಖ್ಯ. ಕಾಂಗ್ರೆಸ್ ಪಕ್ಷ ಈಗಾಗಲೇ ನಮ್ಮ ಅಧ್ಯಕ್ಷರು, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಹಿರಿಯ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಹೇಳಿದ್ದಾರೆ, ಯಾರೊಬ್ಬರಿಂದನೂ ಪಕ್ಷ ಬಂದಿಲ್ಲ, ಎಲ್ಲ ಕಾರ್ಯಕರ್ತರ ಶಕ್ತಿಯಿಂದ ಬಂದಿರೋದು. ನಾನು ಈಗಾಗಲೇ ಹಲವಾರು ಬಾರಿ ಹೇಳಿದ್ದೀನಿ, ನಾನೊಬ್ಬ ಸಣ್ಣ ಕಾರ್ಯಕರ್ತ ಅಲ್ಲ. ಅಧ್ಯಕ್ಷರು ಹೇಳಿದ ಮೇಲೆ ಇದು ಬಹಳ ಗಂಭೀರವಾಗಿ ಹೇಳಿರ್ತಕ್ಕಂಥವ್ರು. ಎಲ್ಲರೂ ಅದ್ರಲ್ಲಿ ತಿಳ್ಕೊಳ್ಬೇಕು. ಸ್ಥಾನಮಾನಗಳನ್ನ ಕೊಟ್ಟು ಗೌರವಿಸ್ತಕ್ಕಂಥ ಕೆಲಸ ಆಗ್ಬೇಕು. ಯಾಕಂದ್ರೆ ಈಗಾಗಲೇ ಒಂದೇ ಒಂದು ಬೋರ್ಡ್ ಕಾರ್ಪೊರೇಷನ್ ಅಲ್ಲಿ ಡೈರೆಕ್ಟರ್ ಮೆಂಬರ್ಗಳು ಮಾಡ್ತಾ ಇಲ್ಲ. ಈಗ ಮಾಡಿರ್ತಕ್ಕಂಥ ಚೇರ್ಮನ್ಗಳು ಅವೆಲ್ಲ ಯಾವ ತರ ಆಗಿದೆ ಅಂತ ನಾನೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಏನಾದರೂ ಚರ್ಚೆ ಆಗ್ಬೇಕಾದ್ರೆ ಕಾರ್ಯಕರ್ತರು ಏನಿದ್ದಾರೆ, ಕಾಂಗ್ರೆಸ್ ಪಕ್ಷದ 5 ವರ್ಷ BJPಯ ವಿರುದ್ಧ, ನರೇಂದ್ರ ಮೋದಿ ವಿರುದ್ಧ, ಅಮಿತ್ ಶಾ ವಿರುದ್ಧ ಇವರೆಲ್ಲ ಹೋರಾಟ ಮಾಡಿರ್ತಕ್ಕಂಥ ಕಾರ್ಯಕರ್ತರಿಗೆ ಸರಿಯಾದ ಸ್ಥಾನಮಾನ ಕೊಟ್ಟು ಗೌರವಿಸಬೇಕು ಅಷ್ಟೇ ವಿನಃ ಚರ್ಚೆ ಆಗ್ಬೇಕಾಗಿರೋದು ಅದು ಬೇರೆ ಯಾವುದೂ ಅಲ್ಲ. ಇನ್ನೊಂದು ಮಾತು ಹೇಳಿದ್ದಾರೆ ಸರ್, ಈ ಗೊಂದಲಗಳು ರಾಜಕಾರಣವಾಗಿ ಸಂಘರ್ಷ ಗೊಂದಲಗಳು ಇದೆಯಲ್ಲ, ಅದು ಸ್ಥಳೀಯವಾಗಿ ಹುಟ್ಟಾಕೊಂಡಿರೋ ಯಾಕೆ ಏರ್ತಾ ಇದ್ರಿ ಇದನ್ನ? ಸ್ಥಳೀಯವಾಗಿ ಹುಟ್ಟಾಕೊಂಡಿರೋದು ಒಂದು. ಮತ್ತೆ ನಿಮ್ಮೆಲ್ರಿಗೂ ನಮಸ್ಕಾರ. ಮಾಧ್ಯಮದವರು ಸಹ ಹುಟ್ಟಾಕಿದ್ದಾರೆ. CWC ಮೀಟಿಂಗ್ ನಡೀತಿದೆ, CM ಏನಾದ್ರು ಬರ್ತಾರೆ ಸರ್? CWC ಎಕ್ಸ್ಟೆಂಡೆಡ್ ಮೀಟಿಂಗ್ ಅಲ್ಲ, ಇದು ರೆಗ್ಯುಲರ್ ವರ್ಕಿಂಗ್ ಕಮಿಟಿ ಮೀಟಿಂಗ್. ಎಕ್ಸ್ಟೆಂಡೆಡ್ ಆದ್ರೆ PCC ಪ್ರೆಸಿಡೆಂಟ್ CLP ಲೀಡರ್ ಕರೀತಾರೆ. ಸರ್, ಈಗ KN ರಾಜಣ್ಣ ಅವರು ರಾಹುಲ್ ಗಾಂಧಿ ಅವರಿಗೆ ನಿರಂತರವಾಗಿ ಪತ್ರ ಬರೀತಾ ಇದ್ದಾರೆ. ಈಗ ಹೊಸದೊಂದು ಪತ್ರ ಬರೆದಿದ್ದಾರೆ. BLOಗಳನ್ನ ನೇಮಕ ಮಾಡೋದು DK ಶಿವಕುಮಾರ್ ಅವರು. BLOಗಳು ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ರಾಜ್ಯದಲ್ಲಿ ಇನ್ನೂ 8-10 ಸೀಟು ನಾವು ಗೆಲ್ತಾ ಇದ್ವಿ. ಸೊ ಇದೇ ರೀತಿ ಬೇರೆ ರಾಜ್ಯಗಳಲ್ಲೂ ಕೂಡ ಆಗಿದ್ರೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬರೋ ಪ್ರಶ್ನೆನೇ ಹುಡ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ. ಅಲ್ಲಿಗೆ ಪರೋಕ್ಷವಾಗಿ KPCC ಅಧ್ಯಕ್ಷರು ಸಮರ್ಥವಾಗಿ ತಮ್ಮ ಕೆಲಸವನ್ನ ಮಾಡಿಲ್ಲ ಅನ್ನೋ ತರದಲ್ಲಿ ಅವರು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈಗ ಪಾರ್ಲಿಮೆಂಟ್ ಚುನಾವಣೆಯ ಏನು ರಿಸಲ್ಟ್ಸ್ ಬಂತು, ಆದ ನಂತರ ಮಧುಸೂದನ್ ಮಿಸ್ತ್ರಿ ಅವರ ನಾಯಕತ್ವದಲ್ಲಿ ಒಂದು ಕುಲಂಕುಷವಾದ ವಿಚಾರಣೆ ನಡೆದಿದೆ. ನಾವೆಲ್ಲ ಏನೇನು ನಡೆದಿದೆ ಅನ್ನೋದನ್ನ ಮಧುಸೂದನ್ ಮಿಸ್ತ್ರಿ ಅವರಿಗೆ ಆದ್ರಿಂದ ಚುನಾವಣೆ ಬಂದಿರತಕ್ಕಂಥ ಫಲಿತಾಂಶ ಅದರ ಬಗ್ಗೆ ವಿಶ್ಲೇಷಣೆ ಮಾಡಬೇಕಾದ್ರೆ ಅದು ಮಧುಸೂದನ್ ಮಿಸ್ತ್ರಿ ಅವ್ರು ಮಾಡಬೇಕು, ಮತ್ತೆ AICC ಅವ್ರು ಮಾಡಬೇಕು. ರಾಜಣ್ಣ ಅವರು ಅವರ ಅನಿಸಿಕೆಗಳನ್ನ ಹೇಳಿದ್ದಾರೆ. ಪ್ರಜಾಪ್ರಭುತ್ವದೆಲ್ಲ ನಡೆಯುತ್ತೆ, ಫ್ರೀಡಮ್ ಆಫ್ ಸ್ಪೀಚ್. ಅಲ್ಲ, ನೀವು ಪ್ರಮುಖವಾಗಿ ಪ್ರಸ್ತಾವ ಮಾಡ್ತಾ ಇರೋದು ವೋಟ್ ಚೋರಿ ಬಗ್ಗೆ. ದೇಶಾದ್ಯಂತ ಆ ವೋಟ್ ಚೋರಿ ಬಗ್ಗೆನೇ ಪ್ರಸ್ತಾಪ ಮಾಡಿದಾರಲ್ಲ. ಚೋರಿ ಅದು ವಿಚಾರ ಬೇರೆ, BLA ಬೇರೆ. ಅವ್ರು ಏನ್ ಪತ್ರದಲ್ಲಿ ಬರೆದಾರೆ ಅಂತ ನಾನು ನೋಡಿಲ್ಲ. ನೋಡಿದ್ಮೇಲೆ ಅದ್ರ ಬಗ್ಗೆ ನಾನು ಸರ್, ಈಗ DK ಶಿವಕುಮಾರ್ ಅವರು CM ಸಿದ್ದರಾಮಯ್ಯ ಅವರ ಜೊತೆ ಜಾರಕಿಹೊಳಿ ಆಗಿರ್ಬೋದು, ರಾಜಣ್ಣ ಆಗಿರ್ಬೋದು, ಫ್ರೀಡಮ್ ಪಾರ್ಕ್ ಅಲ್ಲಿ ಭೇಟಿ ಮಾಡಿದ್ದೆ. ಇದು ರಾಜಕೀಯದ್ದು ಏನು ಅಲ್ಲ, ಪಕ್ಷದ ಕಾರ್ಯಕ್ರಮ. ಅವರು 2 ಸ್ಥಾನದಲ್ಲಿ ಇದ್ದಾರೆ. ಒಂದು PCC ಅಧ್ಯಕ್ಷರು ಇದ್ದಾರೆ, ಡೆಪ್ಟಿ ಚೀಫ್ ಮಿನಿಸ್ಟರ್ ಇದ್ದಾರೆ.
ಎರಡು ಸ್ಥಾನದಲ್ಲಿರುವಾಗ ಯಾವುದಾದ್ರೂ ಒಂದು ಸ್ಥಾನದ ಉಪಯೋಗ ಮಾಡ್ಕೊಂಡು ಭೇಟಿ ಆಗ್ತಾ ಇರ್ತೀವಿ ಅಷ್ಟೇ ವಿನ ಅದರಲ್ಲಿ ರಾಜಕೀಯ ವಿಶ್ಲೇಷಣೆ ಇಲ್ಲ. ಅಲ್ಲಲ್ಲ ಇಬ್ರು ಭೇಟಿ ಆಗ್ತಿರೋ ಸಮಯ ನೋಡಿದ್ರೆ ಬಹುಶಃ ಬೆಂಬಲ ಕೇಳ್ತಿದಾರ ತೆರೆಮರೆಯಲ್ಲಿ ಸಿದ್ದರಾಮಯ್ಯ ಅವ್ರ ಜೊತೆಗಿರೋ ನಾಯಕರನ್ನ ಈ ಕಡೆ ಬೆಂಬಲ ಕೇಳೋದು ಸಿದ್ದರಾಮಯ್ಯನವ್ರ ಕಡೆನೂ ಯಾರು ಇಲ್ಲ, ಶಿವಕುಮಾರ್ ಕಡೆನೂ ಯಾರು ಇಲ್ಲ. ಎಲ್ಲ ಕಾಂಗ್ರೆಸ್ ಪಕ್ಷದ ಕಡೆ ಇರೋರು. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದೇ ತೀರ್ಮಾನ ಬಹಳ ಮುಖ್ಯ. ಕಾಂಗ್ರೆಸ್ ಪಕ್ಷ ಈಗಾಗಲೇ ನಮ್ಮ ಅಧ್ಯಕ್ಷರು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಹಿರಿಯ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಹೇಳಿದ್ದಾರೆ, ಯಾರೊಬ್ಬರಿಂದನೂ ಪಕ್ಷ ಬಂದಿಲ್ಲ, ಎಲ್ಲ ಕಾರ್ಯಕರ್ತರ ಶಕ್ತಿಯಿಂದ ಬಂದಿರೋದು. ನಾನು ಈಗಾಗಲೇ ಹಲವಾರು ಬಾರಿ ಹೇಳಿದ್ದೀನಿ, ನಾನೊಬ್ಬ ಸಣ್ಣ ಕಾರ್ಯಕರ್ತ ಅಲ್ಲ, ಅಧ್ಯಕ್ಷರು ಹೇಳಿದ ಮೇಲೆ ಇದು ಬಹಳ ಗಂಭೀರವಾಗಿ ಹೇಳಿರ್ತಕ್ಕಂಥವ್ರು. ಎಲ್ಲರೂ ಅದ್ರಲ್ಲಿ ತಿಳ್ಕೊಳ್ಬೇಕು. ಸ್ಥಾನಮಾನಗಳನ್ನ ಕೊಟ್ಟು ಗೌರವಿಸ್ತಕ್ಕಂಥ ಕೆಲಸ ಆಗಬೇಕು. ಯಾಕಂದ್ರೆ ಈಗಾಗಲೇ ಒಂದೇ ಒಂದು ಬೋರ್ಡ್ ಕಾರ್ಪೊರೇಷನ್ ಅಲ್ಲಿ ಡೈರೆಕ್ಟರ್ ಮೆಂಬರ್ಗಳು ಮಾಡ್ತಾ ಇಲ್ಲ. ಈಗ ಮಾಡಿರ್ತಕ್ಕಂಥ ಚೇರ್ಮನ್ಗಳು ಅವೆಲ್ಲ ಯಾವ ಥರ ಆಗಿದೆ ಅಂತ ನಾನೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಏನಾದರೂ ಚರ್ಚೆ ಆಗಬೇಕಾದ್ರೆ ಕಾರ್ಯಕರ್ತರು ಏನಿದ್ದಾರೆ, ಕಾಂಗ್ರೆಸ್ ಪಕ್ಷದ 5 ವರ್ಷ BJPಯ ವಿರುದ್ಧ, ನರೇಂದ್ರ ಮೋದಿ ವಿರುದ್ಧ, ಅಮಿತ್ ಶಾ ವಿರುದ್ಧ ಇವರೆಲ್ಲ ಹೋರಾಟ ಮಾಡಿರ್ತಕ್ಕಂಥ ಕಾರ್ಯಕರ್ತರಿಗೆ ಸರಿಯಾದ ಸ್ಥಾನಮಾನ ಕೊಟ್ಟು ಗೌರವಿಸಬೇಕು ಅಷ್ಟೇ ವಿನಃ ಚರ್ಚೆ ಆಗ್ಬೇಕಾಗಿರೋದು ಅದು ಬೇರೆ ಯಾವುದೂ ಅಲ್ಲ. ಇನ್ನೊಂದು ಮಾತು ಹೇಳಿದ್ದಾರೆ ಸರ್, ಈ ಗೊಂದಲಗಳು ರಾಜಕಾರಣವಾಗಿ ಸಂಘರ್ಷ ಗೊಂದಲಗಳು ಇದೆಯಲ್ಲ, ಅದು ಸ್ಥಳೀಯವಾಗಿ ಹುಟ್ಟಾಕೊಂಡಿರೋ ಯಾಕೆ ಏರ್ತಾ ಇದ್ರಿ ಇದನ್ನ? ಸ್ಥಳೀಯವಾಗಿ ಹುಟ್ಟಾಕೊಂಡಿರೋದು ಒಂದು, ಮತ್ತೆ ನಿಮ್ಮೆಲ್ರಿಗೂ ನಮಸ್ಕಾರ, ಮಾಧ್ಯಮದವರು ಸಹ ಹುಟ್ಟಾಕಿದ್ದಾರೆ. CWC ಮೀಟಿಂಗ್ ನಡೀತಿದೆ, ಸಿಎಂ ಏನಾದ್ರು ಬರ್ತಾರೆ ಸರ್? CWC ಎಕ್ಸ್ಟೆಂಡೆಡ್ ಮೀಟಿಂಗ್ ಅಲ್ಲ, ಇದು ರೆಗ್ಯುಲರ್ ವರ್ಕಿಂಗ್ ಕಮಿಟಿ ಮೀಟಿಂಗು. ಎಕ್ಸ್ಟೆಂಡೆಡ್ ಆದರೆ PCC ಪ್ರೆಸಿಡೆಂಟ್ CLP ಲೀಡರ್ ಕರೀತಾರೆ.